ಇನ್ನು ಬಿಗ್ ಬಾಸ್ನಲ್ಲಿ ರಕ್ಷಿತಾ ಇನ್ನಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಇದೊಂದು ರೀತಿ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಹೌದು, ಈ ಹಿಂದೆ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಎಲಿಮಿನೇಷನ್ ಆಗಿ ಹೊರ ಹೋಗಿದ್ಲು, ಮತ್ತೆ ಬಂದಿದ್ದಳು. ಆದರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಇನ್ನಿಲ್ಲ ಬದಲು ಅಂದರೆ ರಕ್ಷಿತಾ ಈಗ ಎಲಿಮಿನೇಟ್ ಆಗಿ ಬಿಗ್ ಬಾಸಿಂದ ಹೊರ ಬಂದಿದ್ದಾಳೆ. ಎಷ್ಟು ದಿನ ಆಟ ಆಡಿದಂಥ ರಕ್ಷಿತಾ ಬಹುತೇಕ ಈ ಬಾರಿ ಆಡ್ತಿದ್ದಂಥ ತುಂಬಾ ದುರಾಂಕರ ವರ್ತನೆಗಳಿಂದಾಗಿ ಈಕೆ ಓಟು ಬಹಳಷ್ಟು ಕಡಿಮೆ ಬಂದಿದೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ರಕ್ಷಿತಾ ಹೊರ ಬಂದಿದ್ದಾಳೆ ಅಂತ ಹೇಳಲಾಗುತ್ತೆ. ಈ ವಾರ ಡಬಲ್ ಎಲಿಮಿನೇಷನ್ ಆಗಿದೆ, ಆದರೆ ಧ್ರುವನ್ ಕೂಡ ಹೊರ ಬಂದಿದ್ದಾನೆ, ಅದ್ರ ಜೊತೆಗೆ ರಕ್ಷಿತನು ಕೂಡ ಹೊರ ಬಂದಿದ್ದಾನೆ. ಈ ಮೂಲಕ ರಕ್ಷಿತಾ ಇನ್ನಿಲ್ಲವಾಗಿದ್ದಾಳೆ ಅಂತ ಹೇಳ್ಬೋದು. ನಿಜಕ್ಕೂ ಇವರು ಅಭಿಮಾನಿಗಳಲ್ಲೆಲ್ಲ ಕಣ್ಣೀರು ಬರ್ತದೆ. ಅಷ್ಟೇ ಅಲ್ಲ, ಮಂಗಳೂರಿನ ಕಡೆ ರಕ್ಷಿತಾ ಹೊರ ಬಂದಿರೋದು ಅರ್ಗಿಸಿಕೊಳ್ಳೋಕ್ಕಾಗದೆ ಅಂತ ತುತ್ತಾಗಿದೆ ಅಂತ ಹೇಳ್ಬೋದು. ಎಷ್ಟೋ ಕಡೆ ರಕ್ಷಿತಾ ಪೋಸ್ಟರ್ಗಳನ್ನು ಹಾಕಿ ಈ ಸತಿ ಗೆದ್ದು ಬರೋ ಅಂತ ಹೇಳ್ಬಿಟ್ಟು ಹಾಕಿದ್ರು. ಆದರೆ ಈಗ ರಕ್ಷಿತಾ ಎಲಿಮಿನೇಷನ್ ಆಗಿ 73ನೇ ದಿನಕ್ಕೆ ಹೊರಗೆ ಬಂದಿರೋದು ಎಷ್ಟೋ ಜನಕ್ಕೆ ತುಂಬಾ ನೋವಾಗಿದೆ, ಮತ್ತು ಈಕೆ ಅಭಿಮಾನಿಗಳು ನೋವಾಗಿದೆ. ಇನ್ನು ರಕ್ಷಿತಾ ಇತ್ತೀಚೆಗೆ ಆಡ್ತಿದ್ದಂಥ ಕೆಲವೊಂದು ಆಟಗಳಿಂದಾಗಿ ಮತ್ತು ದುರಾಂಕದ ವರ್ತನೆಗಳು ಮತ್ತು ಅಸಭ್ಯವಾಗಿ ನಡೆದುಕೊಳ್ತಿರೋದ್ರಿಂದಲೇ ಓಟುಗಳು ತುಂಬಾ ಕಡಿಮೆ ಬಂತು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ರಕ್ಷಿತಾ ಇವತ್ತು ಎಲಿಮಿನೇಟ್ ಆಗಿ ಇನ್ನಿಲ್ಲವಾಗಿದ್ದಾಳೆ. ನಿಜಕ್ಕೂ ಇವರ ಅಭಿಮಾನಿಗಳು ತುಂಬಾ ಕಣ್ಣೀರು ಹಾಕುತ್ತಿದ್ದಾರೆ, ಹಾಗೆ ವೀಕ್ಷಕರು ಕೂಡ ಕಣ್ಣೀರು